ನಮಸ್ಕಾರ ಸ್ನೇಹಿತರೆ. ಹೋದ ಕ್ಲಾಸಲ್ಲಿ ನಾವು ಈ ವಿಶ್ವ, ನಕ್ಷತ್ರಗಳ ಹುಟ್ಟು, ಸಾವು ಅಂಡ್ ಸೌರವ್ಯೂಹ, ಗ್ರಹಗಳು ಇವುಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡಾಗಿ ಸ್ಟಡಿ ಮಾಡಿದ್ವಿ. ಓಕೆ. ಅವಾಗಲೇ ಉಪೇಂದ್ರ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ರು. ಏನಂದ್ರೆ ಈ ಗ್ರಹಗಳು, ನಕ್ಷತ್ರಗಳು, ಆಕಾಶಕಾಯಗಳು, ಗ್ಯಾಲಕ್ಸಿಗಳು ಇವೆಲ್ಲ ಏನಕ್ಕೆ ಚಲಿಸ್ತಾ ಇದ್ದಾವೆ? ಒಂದೇ ಕಡೆ ಯಾಕೆ ನಿಂತ್ಕೊಳ್ಳಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ರು ಅವರು. ಓಕೆ. ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಈ ಹೈಸ್ಕೂಲ್ಗೆ ಹೋಗ್ಬೇಕು. ಹೈಸ್ಕೂಲಲ್ಲಿ ನಮಗೆ 3 ಚಲನೆಯ ನಿಯಮಗಳನ್ನ ಹೇಳ್ಕೊಟ್ಟಿದ್ರು. ನ್ಯೂಟನ್ ಚಲನೆಯ ನಿಯಮಗಳನ್ನ. ಅದರಲ್ಲಿ ಮೊದಲನೇ ಚಲನೆಯ ನಿಯಮ ಏನ್ ಹೇಳುತ್ತಂದ್ರ, ಎಲ್ಲಿಯವರೆಗೆ ಬಾಹ್ಯ ಬಲ ಇರುವುದಿಲ್ಲವೋ ಅಲ್ಲಿಯವರೆಗೆ ನಿಶ್ಚಲವಾಗಿರುವ ಕಾಯ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತದೆ ಮತ್ತು ಚಲನೆಯಲ್ಲಿರುವ ಕಾಯ ಚಲನೆಯ ಸ್ಥಿತಿಯಲ್ಲೇ ಇರುತ್ತದೆ ಅಂತ ಹೇಳಿ. ಏನಿದ್ರ ಅರ್ಥ? ಈಗ ಒಂದು ಎಕ್ಸಾಂಪಲ್ ಕೊಡೋಣ. ಈಗ ಒಂದು ಬಸ್ ಐತೆ ಅನ್ಕೊಟ್ರಿ. ಈಗ ಬಸ್ ಹೋಗ್ತಾ ಇದೆ ಅನ್ಕೊಡ್ರಿ. ಈ ಬಸ್ ಅನ್ನ ಹೋಗ್ತಾ ಇರೋ ಬಸ್ ಅನ್ನ ನಾವು ನಿಲ್ಲಿಸ್ಬೇಕಂದ್ರೆ ಏನ್ ಮಾಡ್ತೀವಿ? ಒಂದು ಬಾಹ್ಯ ಬಲವನ್ನ ಹಾಕ್ತೀವಿ. ಬಾಹ್ಯ ಬಲ ಯಾವುದು? ಬ್ರೇಕ್ ಹಾಕ್ತಿವಿ. ಹೌದಾ? ಇಲ್ಲಪ್ಪ, ಬ್ರೇಕ್ ಹಾಕ್ಲಿಲ್ಲ, ಒಂದ್ ವೇಳೆ ಕ್ಲಚ್ ಹಿಡ್ಕೊಂಡು ಅನ್ಕೊಡ್ರಿ. ಏನಾಗುತ್ತೆ ಕ್ಲಚ್ ಹಿಡ್ಕೊಂಡ್ರೆ? ಬಸ್ ಒಂದಿಷ್ಟು ದೂರ ಹೋಗುತ್ತಾ, ದೂರ ಹೋಗಿ ಒಂದ್ ಕಡೆ ನಿಂತ್ಕೊಂಡ್ ಬಿಡುತ್ತಾ. ಹೌದಾ? ಅದನ್ನ ದಾಟಿ ಹೋಗುದಿಲ್ಲ ಅದು. ಏನಕ್ಕೆ ಕೇಳ್ರಿ? ಇಲ್ಲೇನಂದ್ರ ಬಸ್ ಹೋಗ್ಬಾರ್ದು ಅಂತ ಹೇಳಿ ತಡಿಲಿಕ್ಕೆ ಯಾವ್ದಿರುತ್ತಂದ್ರ ಘರ್ಷಣಾ ಬಲ ಅಂತ ಹೇಳಿ ಇರುತ್ತೆ. ಭೂಮಿಯ ಘರ್ಷಣಾ ಬಲ ಏನ್ ಮಾಡುತ್ತಂದ್ರೆ ಇದು ಬಸ್ ಅನ್ನ ತಡೆಯುತ್ತೆ. ಹಿಂಗಾಗಿ ಬಸ್ಗಳು ಏನಂದ್ರ ನ್ಯೂಟನ್ ಚಲನೆಯ ನಿಯಮ ಪ್ರಕಾರ ಏನಾಗುತ್ತಾ, ಹೋಗ್ತಾನೆ ಇರ್ಬೇಕಾಗಿತ್ತು ಅದು, ಬಟ್ ಹೋಗಲ್ಲ. ಅದ್ರ ಮೇಲೆ ಒಂದು ಯಾವ್ದಾದ್ರು ಒಂದು ಬಾಹ್ಯ ಬಲ ಅಪ್ಲೈ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಂತ್ಕೊಂಡ್ ಬಿಡುತ್ತೆ ಅದು. ನ್ಯೂಟನ್ ಅದ್ನ ಹೇಳೋದು. ಯಾವ್ದಾದ್ರು ಒಂದು ಕಾಯ ಹೋಗ್ತಾ ಇತ್ತಂದ್ರೆ ಹೋಗ್ತಾನೆ ಇರುತ್ತಾ, ನಿಂತ್ಕೊಂಡಿತ್ತಂದ್ರೆ ನಿಂತ್ಕೊಂಡೇ ಇರುತ್ತಾ. ಬಟ್ ಯಾವ್ದಾದ್ರು ಬಾಹ್ಯ ಬಲ ಅದ್ರ ಮೇಲೆ ಅಪ್ಲೈ ಆಗ್ತಿತ್ತಂದ್ರೆ ಅವಾಗ ಹೋಗೋ ಕಾಯ ಏನಾಗುತ್ತಂದ್ರೆ ನಿಲ್ಲುತ್ತಾ. ಅಥವಾ ನಿಂತಿರೋ ಕಾಯ ಇದಕ್ಕೆ ಯಾವ್ದಾದ್ರು ಬಾಹ್ಯ ಬಲ ಅಪ್ಲೈ ಮಾಡಿದ್ರೆ ಏನಾಗುತ್ತಾ, ಈ ನಿಂತಿರೋ ಬಾಲನ್ನ ಹೊಡೀರಿ ನೀವು ಬ್ಯಾಟಿಂದ, ಏನಾಗುತ್ತೆ ಅದು ದೂರ ಹೋಗುತ್ತದು. ಹೌದಾ? ಇದು ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ಈಗ ನಿಮ್ಗೆ ಅನ್ಬೋದು, ಈಗ ಭೂಮಿ ಮೇಲೆ ಘರ್ಷಣೆ ಇರುತ್ತೆ. ಹೌದಾ? ಭೂಮಿ ಮೇಲೆ ಘರ್ಷಣಾ ಬಲ ಇರುತ್ತೆ. ಹಿಂಗಾಗಿ ಭಾಳ ದೂರ ತಕ ಹೋಗಲ್ಲ. ಅದಕ್ಕೆ ನೋಡ್ರಿ ನಮ್ಮ ಟ್ರೈನ್ಗಳೆಲ್ಲ ಭಾಳ ಅಂದ್ರೆ ಒಂದು 70 ಕಿಲೋಮೀಟರ್ ಪರ್ ಅವರ್ ಹೋಗ್ಬೋದು ಅಷ್ಟೇ. ಹೌದಾ? ಇಂಡಿಯನ್ ಟ್ರೈನ್ಸ್. ಓಕೆ. ಅದೇ ನೀವು ಈ ಬುಲೆಟ್ ಟ್ರೈನ್ ತಗೊಂಡ್ರೆ ಒಂದು ಸ್ವಲ್ಪ 300 ಕಿಲೋಮೀಟರ್ ಪರ್ ಅವರ್ ಹೋಗ್ಬೋದು. ಇನ್ ಮ್ಯಾಗ್ನೆಟಿಕ್ ಟ್ರೈನ್ ಅಂತ ಬರ್ತಾವೆ. ಅಲ್ಲಿ ಭೂಮಿ ಮ್ಯಾಗ ಹೋಗುದೇ ಇಲ್ಲವು. ಈಗ ಹಳಿ ಐತೆ ಅನ್ಕೊಟ್ರಿ, ಇದು ಹಳಿ, ಇದು ಈ ರೀತಿ ಹಳಿ ಐತಿ. ಬಟ್ ಅದು ಹಳಿ ಮ್ಯಾಗ ಇರುದಿಲ್ಲ, ಅದು ಸ್ವಲ್ಪ ಮ್ಯಾಲ ಇರುತ್ತೆ. ಅದು ಟ್ರೈನು ಗ್ಯಾಪ್ ಇರುತ್ತೆ ಈ ಹಳಿಗೂ ಮತ್ತೆ ಆ ಟ್ರೈನ್ಗೂ ಮಿಡಲ್ ಗ್ಯಾಪ್ ಇರುತ್ತೆ, ಗಾಲಿಗಳೇ ಇರುದಿಲ್ಲ ಅದಕ್ಕೆ. ಓಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಭೂಮಿಯ ಘರ್ಷಣಾ ಬಲ ಅದ್ರ ಮೇಲೆ ಅಪ್ಲೈ ಆಗುದಿಲ್ಲ. ಓಕೆ. ಭೂಮಿಯ ಘರ್ಷಣಾ ಬಲ ಅಪ್ಲೈ ಆಗುದಿಲ್ಲ. ಬಟ್ ಅದಕ್ಕೆ ಏನಂದ್ರೆ ಏರ್ ರೆಸಿಸ್ಟೆನ್ಸ್ ಅಪ್ಲೈ ಆಗುತ್ತೆ, ಗಾಳಿಯ ಘರ್ಷಣೆ ಅಪ್ಲೈ ಆಗುತ್ತೆ. ಗಾಳಿಯ ಘರ್ಷಣೆ ಅಪ್ಲೈ ಆಗೋದ್ರಿಂದ ಇದು ಏನಂದ್ರೆ ಭಾಳ ಅಂದ್ರೆ ಒಂದು 600 ಕಿಲೋಮೀಟರ್ ಪರ್ ಅವರ್ ತನಕ ಹೋಗ್ಬೋದು. ಇಷ್ಟ ಲಿಮಿಟೇಷನ್ ಐತೆ ಅದು, ಯಾಕಂದ್ರೆ ಭೂಮಿಯ ಮೇಲೆ ಘರ್ಷಣಾ ಬಲ ಇರುತ್ತೆ, ಅದೇ ರೀತಿ ಗಾಳಿಯ ಘರ್ಷಣೆನೂ ಇರುತ್ತೆ. ಹಿಂಗಾಗಿ ಭಾಳ ದೂರ ತನಕ ಹೋಗಲ್ಲ ಅದು. ಅದ ನೀವು ಏರೋಪ್ಲೇನ್ ತಗೋರಿ, ನೀವು ಏರೋಪ್ಲೇನ್ ಎಲ್ಲಿ ತನಕ ಹೋಗ್ತಾವ? ಸುಮಾರು ಒಂದು 3500 ಕಿಲೋಮೀಟರ್ ಪರ್ ಅವರ್ ತನಕ ಹೋಗ್ಬೋದು ಮ್ಯಾಕ್ಸಿಮಮ್. ಹೌದಾ? ಏನಕ್ಕೆ ಅಲ್ಲಿ ತನಕ ಹೋಗ್ತಾವ ಅಂದ್ರೆ ಅವು ಅಲ್ಲಿ ಗಾಳಿ ಕಡಿಮೆ ಇರುತ್ತೆ. ಸೊ ಹಿಂಗಾಗಿ ಗಾಳಿಯ ಘರ್ಷಣೆ ಕಡಿಮೆ ಇರುತ್ತೆ. ಹೌದಾ? ಭೂಮಿಯ ಘರ್ಷಣೆ ಅಂತ ಮೊದಲೇ ಮತ್ತೆ ಇರೋದೇ ಇಲ್ಲ. ಗಾಳಿ ಘರ್ಷಣೆ ಕಡಿಮೆ ಇರೋದ್ರಿಂದ 3500 ಕಿಲೋಮೀಟರ್ ಅವರ್ ಸ್ಪೀಡಲ್ಲಿ ಹೋಗ್ಬೋದು. ಯಾಕೆ ಅವು ಭೂಮಿ ಮ್ಯಾಗ ಯಾಕಂದ್ರೆ ನೀವು ಯಾವುದೇ ಕಾರು ಬಸ್ಸು ಜಾಸ್ತಿ ಸ್ಪೀಡಲ್ಲಿ ಹೋಗಲ್ಲ ಅಂದ್ರೆ ಘರ್ಷಣೆ ಇರುತ್ತೆ. ಬಟ್ ಮೇಲೆ ಹೋದಂಗೆ ಅದು ಘರ್ಷಣೆ ಇರೋದಿಲ್ಲ. ಅದ ನೀವು ಇನ್ನು ಕೃತಕ ಉಪಗ್ರಹಗಳನ್ನ ತಗೋರಿ, ಸ್ಯಾಟಲೈಟ್ಸು, ಅವು ಎಲ್ಲಿ ತನಕ ಹೋಗ್ಬೋದು, ಅದಕ್ಕಂತೂ ಲಿಮಿಟೇ ಇಲ್ಲ. ಬಟ್ ಭೂಮಿ ಸುತ್ತಲೇ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದು ಒಂದು ಮ್ಯಾಕ್ಸಿಮಮ್ 30,000 ಕಿಲೋಮೀಟರ್ ಪರ್ ಅವರ್ ತನಕ ಅದಕ್ಕೆ ಸ್ಪೀಡ್ ಕೊಡ್ತಾರೆ. ಓಕೆ. ಅದಕ್ಕಿಂತ ಜಾಸ್ತಿ ಸ್ಪೀಡು ಕೊಡ್ಬೋದು, ಹೋಗ್ತಾನೆ ಇರ್ತಾವೆ. ಬಟ್ ಏನಂದ್ರೆ ಭೂಮಿನ ದಾಟಿ ಹೋಗ್ಬಿಡ್ತಾವೆ, ಭೂಮಿನ ಸುತ್ತ ಅಲ್ಲ ಅವಾಗ. ಓಕೆ. ಅದಕ್ಕಾಗಿ ಒಂದು 30,000 ಕಿಲೋಮೀಟರ್ ಪರ್ ಅವರ್ ತನಕ ಅದಕ್ಕೆ ಸ್ಪೀಡ್ ಕೊಡ್ತಾರೆ. ಅಲ್ಲಿ ಕೃತಕ ಉಪಗ್ರಹಗಳಲ್ಲಿ ಏನಾಗುತ್ತಂದ್ರೆ, ಇದು ಭೂಮಿ ಅನ್ಕೊಟ್ರಿ, ಇದು ಸುತ್ತ ಯಾವುದೋ ಒಂದು ಕೃತಕ ಉಪಗ್ರಹ ಚಲಿಸ್ಲಾತೈತಿ ಹಿಂಗ್ ಮಾಡಿ. ಈ ಕೃತಕ ಉಪಗ್ರಹಕ್ಕೆ ಭೂಮಿ ಮೇಲಿಂದ ಈ ಕಕ್ಷೆಗೆ ಹೋಗೋ ತನಕ ಮಾತ್ರ ಇಂಧನ ಕೊಡ್ಬೇಕಾಗುತ್ತೆ ನಾವು. ಓಕೆ. ಅದಕ್ಕೆ ಏನು ಇನಿಷಿಯಲ್ ಒಂದು ವೆಲಾಸಿಟಿ, ಆರ್ಬಿಟಲ್ ವೆಲಾಸಿಟಿ ಅಂತ ಏನು ಕರೀತಾರಲ್ಲ, ಕಕ್ಷಾ ವೇಗ, ಆ ವೇಗ ಕೊಡೋ ಸಲುವಾಗಿ ಮಾತ್ರ ಇಂಧನ ಕೊಡ್ಬೇಕಾಗುತ್ತೆ ನಾವು. ಬಟ್ ಒಂದ್ ಸರ್ತಿ ನಾವು ಆ ಕಕ್ಷೆಗೆ ಹೋಗಿ ಸೇರಿಸಿದ್ವಿ ಅಂದ್ರೆ ಅದಕ್ಕೆ ಇಂಧನನ ಬೇಕಾಗಿಲ್ಲ. ಓಕೆ. ಅದು ಹೋಗ್ತಾನೇ ಇರುತ್ತೆ. ಅದು ಇಲ್ಲಿ ನ್ಯೂಟನ್ ಚಲನೆಯ ಮೊದಲೇ ನೀವು ನೋಡ್ರಿ, ಯಾವುದೇ ಒಂದು ಕಾಯ ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ. ಸೊ ಇಲ್ಲಿ ಈ ಕಾಯಕ್ಕೆ ಇಲ್ಲಿ ಘರ್ಷಣೆನೇ ಇರುವುದಿಲ್ಲ, ಯಾವುದೇ ರೀತಿ ಬಾಹ್ಯ ಬಲ ಅನ್ನೋದೇ ಇರುವುದಿಲ್ಲ ಇಲ್ಲಿ. ಸೊ ಹಿಂಗಾಗಿ ಏನಾಗುತ್ತೆ, ಹೋಗ್ತಾನೇ ಇರುತ್ತೆ. ಓಕೆ. ಇದೇ ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ಯಾವುದೇ ಒಂದು ಕಾಯಕ್ಕೆ ಅಂದ್ರೆ ಕಾಯ ಚಲಿಸ್ತಾ ಇದ್ರೆ ಚಲಿಸ್ತಾನೆ ಇರುತ್ತಾ, ನಿಂತ್ಕೊಂಡಿದ್ರೆ ನಿಂತ್ಕೊಂಡೇ ಇರುತ್ತಾ. ಇದನ್ನ ನಾವು ಜಡತ್ವ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ನಾಗ ಇನರ್ಷಿಯಾ ಅಂತೇಳಿ. ಓಕೆ. ಅದಕ್ಕೆ ನೋಡ್ರಿ, ನಮ್ಮ ಭೂಮಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಗ್ಯಾಲಕ್ಸಿಗಳಾಗಿರ್ಬೋದು, ಪ್ರತಿಯೊಂದು ಕಾಯಗಳು ಯಾಕೆ ವಿಶ್ವದಲ್ಲಿ ಚಲಿಸ್ತಾ ಇದಾವೆ ಅಂದ್ರೆ ಈ ಮೊದಲನೇ ನಿಯಮ ಪ್ರಕಾರ ಚಲಿಸ್ತಾವೆ. ಚಲಿಸ್ತಾ ಇದ್ರೆ ಚಲಿಸ್ತಾನೆ ಇರುತ್ತೆ, ನಿಂತ್ಕೊಂಡಿದ್ರೆ ನಿಂತ್ಕೊಂಡೇ ಇರುತ್ತೆ ಅಂತ ಹೇಳಿ. ಓಕೆ. ಎಲ್ಲಿ ತನಕ ಅಂದ್ರೆ ಬಾಹ್ಯ ಬಲ ಅಪ್ಲೈ ಆಗೋ ತನಕ. ಒಂದ್ಸತಿ ಬಾಹ್ಯ ಬಲ ಚಲಿಸ್ತಾ ಇರೋ ಕಾಯಕ್ಕೆ ಬಾಹ್ಯ ಬಲ ಅಪ್ಲೈ ಆಯ್ತು ಅನ್ಕೊಡ್ರಿ, ಚಲಿಸ್ತಾ ಇರೋ ಕಾಯ ನಿಲ್ಲುತ್ತಾ. ಅಥವಾ ನಿಂತ್ಕೊಂಡಿರೋ ಕಾಯಕ್ಕೆ ಏನಾದ್ರು ನೀವು ಬಾಹ್ಯ ಬಲವನ್ನು ಕೊಟ್ರಿ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಚಲಿಸ್ತಾನೆ ಇರುತ್ತೆ. ಓಕೆ. ಇದೇ ನ್ಯೂಟನ್ ಚಲನೆಯ ಮೊದಲನೇ ನಿಯಮ. ಓಕೆ. ಬಟ್ ನಮಗೆ ಪ್ರಶ್ನೆಗಳು ಬರ್ಬೋದು, ಹಂಗಾದ್ರೆ ನಮ್ಮ ಭೂಮಿಗೆ ಯಾರು ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೋ, ಅಥವಾ ಅದು ಇನಿಷಿಯಲಿ ಅದಕ್ಕೆ ಬಾಹ್ಯ ಬಲವನ್ನು ಕೊಟ್ಟಿದ್ದಾರೋ ಅಂತ ಕೇಳ್ಬೋದು. ಅದನ್ನ ಕಂಡುಹಿಡ್ಕೋಬೇಕಂದ್ರೆ, ಅದನ್ನ ಒಂದು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಈ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಬಗ್ಗೆ, ಅಥವಾ ಇದನ್ನ ಸಂವೇಗದ ಸಂರಕ್ಷಣೆಯ ನಿಯಮ ಅಂತ ಕರೀತಾರೆ. ಸಂವೇಗ ಅಂದ್ರೆ ಏನು? ಫಸ್ಟ್ ಆಫ್ ಆಲ್
ಸಂವೇಗ ಅಂದ್ರ ಯಾವುದೇ ಒಂದು ಕಾಯಕ್ಕೆ ಮಾಸ್ ಇರುತ್ತಾ, ಮಾಸ್ ಅಥವಾ ರಾಶಿ ಇರುತ್ತಾ, ರಾಶಿ ಗುಣಲಬ್ಧ ಅದ್ರ ವೇಗ, ಇವೆರಡನ್ನು ಇದೇನ್ ಪ್ರಾಡಕ್ಟ್ ಬರುತ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಂವೇಗ ಅಂತ ಕರಿತೀವಿ. ಓಕೆ, ಈ ಸಂವೇಗ ಅನ್ನೋದು ಯಾವುದೇ ಒಂದು ಕಾಯಕ್ಕೆ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಅಥವಾ ಅದು ಏನಂದ್ರೆ ಯಾವಾಗ್ಲೂ ಅದು ಸಂರಕ್ಷಿತವಾಗಿರುತ್ತೆ ಅಂತೇಳಿ. ಒಂದು ಏನಂದ್ರೆ ಯಾವುದೇ ಒಂದು ಕಾಯ ಇನ್ನೊಂದು ಕಾಯಕ್ಕೆ ಹೋಗಿ ಡಿಕ್ಕಿ ಹೊಡಿತ ಅನ್ಕೊಡ್ರಿ. ಈ ಡಿಕ್ಕಿ ಹೊಡೆದು ಎರಡು ಕೂಡಿದೆವು, ಸರಿ, ಇದೊಂದು ಕಾಯ ಬರುತ್ತೆ, ಇದೊಂದು ಕಾಯ ಬರುತ್ತೆ, ಇಲ್ಲಿ ಬಂದು ಇವೆರಡು ಕೂಡಿ ಒಂದು ದೊಡ್ಡ ಕಾಯ ಆಯ್ತು ಅನ್ಕೊಡ್ರಿ. ಇದ್ರದ್ದು ಏನೋ ಒಂದು ಸಂವೇಗ ಇರುತ್ತಲ್ಲ ಈ ಕುಡ್ಕೊಂಡಿರೋ ಕಾಯದ್ದು. ಈ ಎರಡು ತರ ಸಂವೇಗದ ಒಂದು ಇದನ್ನ M2V2 ಅಂತ ಕರೀರಿ, ಇದನ್ನ M1V1 ಅಂತ ಕರೀರಿ. ಓಕೆ, ಇದ್ರ ಸಂವೇಗ ಏನು MV ಇರುತ್ತಲ್ಲ ಈ ಮೂರನೇ ಕಾಯದ್ದು, ಈ MV ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ M1V1 ಪ್ಲಸ್ M2V2 ಆಗಿರುತ್ತೆ ಅಂತೇಳಿ. ಓಕೆ, ಈ ಸಂವೇಗ ಅನ್ನೋದು ಯಾವತ್ತೂ ಸಾಯಲ್ಲ ಅಂತ ಹೇಳೋದು. ಓಕೆ, M1V1 ಅನ್ನೋದು ಮೊದಲನೇ ಕಾಯದ ಸಂವೇಗ, M2V2 ಅನ್ನೋದು ಎರಡನೇ ಕಾಯದ ಸಂವೇಗ. ಇವೆರಡೂ ಬಂದು ಒಂದ ಕಡೆ ಕೂಡಿದು ಅಂದ್ರೆ ಏನಾಗುತ್ತೆ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ ಆಗುತ್ತೆ ಅಂತ ಹೇಳಿ. ಅಂದ್ರೆ ಆ ಒಂದು ಮೂರನೇ ಸಂವೇಗ ಆಗುತ್ತಲ್ಲ ಇದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಬರ್ಬರ್ತಾ ನೋಡ್ರಿ, ಮಾಸ್ ಜಾಸ್ತಿ ಆಗೈತಿ, ಹೌದಾ? ಈ ಕಾಯ್ದು ಮಾಸು, ಈ ಕಾಯ್ದು ಮಾಸ್ ಜಾಸ್ತಿ ಆಗುತ್ತೆ, ಬಟ್ ಇದ್ರದ್ದು ವೆಲಾಸಿಟಿ ಕಡಿಮೆ ಆಗುತ್ತೆ. ಓಕೆ, ಈಗ ಇದ್ರ ವ್ಯಾಲ್ಯೂ ಒಂದು 20 ಐತೆ ಅನ್ಕೊಡ್ರಿ, ಇದ್ರದ್ದು ಒಂದು ವ್ಯಾಲ್ಯೂ 20 ಐತೆ ಅನ್ಕೊಡ್ರಿ. ಇದ್ರದ್ದು ಕೂಡಿಸಿದಾಗ ಏನಾಗುತ್ತೆ ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 40 ಆಗುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮಾಸದ್ದು ಜಾಸ್ತಿ ಕಾಂಟ್ರಿಬ್ಯೂಷನ್ ಇರುತ್ತೆ, ಬಟ್ ವೆಲಾಸಿಟಿ ಡೌನ್ ಆಗಿರುತ್ತೆ. ಓಕೆ, ಹೆಂಗಂದ್ರೆ ಈಗ ನೋಡ್ರಿ, ಈಗ 2 × 10 ಅನ್ಕೊಡ್ರಿ, ಒಂದು 2 kg ಮಾಸ್ ಐತಿದು, ಒಂದು 10 kg 10 km/h ಸ್ಪೀಡಲ್ಲಿ ಹೊಂಟೈತದು. ಇದು ಹಂಗೆ 2 kg ಮಾಸ್ ಐತಿ, 10 km/h ಅಲ್ಲಿ ಹೊಂಟೈತೆ ಅನ್ಕೊಡ್ರಿ. ಇವೆರಡೂ ಕೂಡಿದಾಗ ಏನಾಗುತ್ತೆ ಅಂದ್ರೆ ಇದೇನಾಗ್ಬೋದು, ಮಾಸ್ ಏನಾಗುತ್ತೆ ಹೇಳ್ರಿ, ಜಾಸ್ತಿ ಆಗುತ್ತೆ. ಇಲ್ಲಿ 2 kg ಇತ್ತು, ಇಲ್ಲಿ 2 kg ಇತ್ತು, ಸೊ ಇಲ್ಲಿ ಆಟೋಮೆಟಿಕ್ ಆಗಿ 4 kg ಆಗುತ್ತೆ. ಬಟ್ ವೆಲಾಸಿಟಿ ಮಾತ್ರ 10 km/h ಅಲ್ಲೇ ಹೋಗುತ್ತೆ ಇದು ಕೂಡ. ಸೊ ಏನಂದ್ರೆ ಸಂವೇಗ ಸಾಯುವುದಿಲ್ಲ ಅಂತ. ಸಂವೇಗ ಇಲ್ಲಿ ನೋಡ್ರಿ, ಇದು ಟೋಟಲ್ 40 ಆಯ್ತು, ಇದ್ರದ್ದು ಎರಡು ಕೂಡಿದ್ರೆ 40 ಆಯ್ತು. ಸಂವೇಗ ಯಾವತ್ತೂ ಸಾಯುವುದಿಲ್ಲ ಅಂತೇಳಿ. ಅದು ವೆಲಾಸಿಟಿ ಕಡಿಮೆ ಆಯ್ತು, ಬಟ್ ಮಾಸ್ ಜಾಸ್ತಿ ಆಯ್ತು, ಬಟ್ ಸಂವೇಗ ಮಾತ್ರ ಕಾನ್ಸ್ಟೆಂಟ್ ಆಗಿ ಐತಿ ನೋಡ್ರಿ. ಓಕೆ, ಇದನ್ನೇ ನಾವು ಸಂವೇಗ ಸಂರಕ್ಷಣಾ ನಿಯಮ ಅಂತ ಕರೆಯೋದು. ನೀವಿನ್ನ ಈ ಭೂಮಿಗೆಲ್ಲ ಈ ಯಾವ ರೀತಿ ಸಂವೇಗ ಸಿಕ್ತು ಅಂತ ಹೇಳಿ ನೋಡೋದಾದ್ರ, ಈಗ ನೋಡ್ರಿ ನೀವು ಬಿಗ್ ಬ್ಯಾಂಗ್ ಆದ ಕೂಡಲೇ ಏನಾಯ್ತು, ಈ ಮೂಲ ಕಣಗಳೆಲ್ಲ ಹುಟ್ಕೊಂಡು, ಹೌದಾ? ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು, ಮತ್ತೆ ಲ್ಯಾಪ್ಟಾನು, ಕ್ವಾರ್ಕ್ಸು, ಅವು ಇವೆಲ್ಲ ಮೂಲ ಕಣಗಳು ಹುಟ್ಕೊಂಡು. ಓಕೆ, ಒಂದು ಪ್ರೋಟಾನು ಒಂದು ಎಲೆಕ್ಟ್ರಾನ್ ಸೇರಿ ಏನಾಯ್ತು, ಒಂದು ಹೈಡ್ರೋಜನ್ ಆಯ್ತು. ಓಕೆ, ಈ ಪ್ರೋಟಾನ್ ಏನು ಒಂದು ಸಂವೇಗ ಐತಲ್ಲ, ಅದೇ ರೀತಿ ಎಲೆಕ್ಟ್ರಾನ್ ಏನೊಂದು ಸಂವೇಗ ಐತಲ್ಲ, ಇವೆರಡೂ ಕೂಡಿದಾಗ ಒಂದು ಹೈಡ್ರೋಜನ್ ಆಗುತ್ತೆ, ಹೌದಾ? ಈ ಹೈಡ್ರೋಜನ್ ಸಂವೇಗಕ್ಕೆ ಸಮ ಆಗಿರ್ತೈತಿ. ಅದೇ ರೀತಿ ಹೈಡ್ರೋಜನ್ ಇಂದ ಹೀಲಿಯಂ ಆಯ್ತು. ಈ ಹೈಡ್ರೋಜನ್ ಸಂವೇಗ ಇವೆರಡೂ ಕೂಡಿ ಏನಂತ ಹೇಳ್ರಿ, ಹೀಲಿಯಂ ಸಂವೇಗಕ್ಕೆ ಸಮ ಆಗುತ್ತೆ. ಓಕೆ, ಅದೇ ರೀತಿ ಬೇರೆ ಬೇರೆ ಕಣಗಳು, ನೆಕ್ಸ್ಟ್ ಕಾರ್ಬನ್ ಹುಟ್ಕೊಳುತ್ತೆ. ಅದೇ ರೀತಿ ಬೇರೆ ಬೇರೆ ಸಿಲಿಕಾನು, ಭೂಮಿ ಮ್ಯಾಗ ಏನೇನು ನೀವು ಕಾಣ್ತೀವಲ್ಲ ಎಲ್ಲ ಮೂಲ ಧಾತುಗಳು ಹುಟ್ಕೋತಾವ. ಇವೆಲ್ಲ ಸೇರಿ ಎಲ್ಲಾ ಕಣಗಳು ಸೇರಿ ಎಲ್ಲಾ ಕಣಗಳ ಒಂದು ಸಂವೇಗದ ಒಟ್ಟು ಏನಾಗಿರುತ್ತೆ ಅಂದ್ರೆ ಈ ಭೂಮಿಯ ಸಂವೇಗ ಆಗಿರುತ್ತೆ. ಭೂಮಿಗೆ ಒಂದು ಮಾಸ್ ಐತೆ ಅನ್ಕೊಡ್ರಿ, ಅದಕ್ಕೊಂದು ವೆಲಾಸಿಟಿ ಐತೆ, ಹೌದಾ? ಇದು ಭೂಮಿ, ಇವೆಲ್ಲಾ ಕಣಗಳು ಸೇರಿದಾವ್, ಹೌದಾ? ಈ ಎಲ್ಲಾ ಕಣಗಳ ಒಂದು ಮಾಸು ಪ್ಲಸ್ ಏನಂದ್ರೆ ಅದಕ್ಕೊಂದು ವೆಲಾಸಿಟಿ ಸಿಗುತ್ತೆ. ಈ ವೆಲಾಸಿಟಿ ಎಲ್ಲಿಂದ ಬಂದಿದ್ದು? ಇದೇನು ಬಿಗ್ ಬ್ಯಾಂಗ್ ಆದ ಕೂಡಲೇ ಏನು ಅವಕ್ಕೊಂದು ವೆಲಾಸಿಟಿ ಸಿಗುತ್ತಲ್ಲ ಮೂಲ ಕಣಗಳಿಗೆ, ಅದ ವೆಲಾಸಿಟಿ ಇಲ್ಲಿ ಬಂದಿರೋದು. ಬಟ್ ಅಷ್ಟ ವೆಲಾಸಿಟಿ ಇರಲ್ಲ ಇಲ್ಲಿ. ಏನಂದ್ರೆ ಸಂವೇಗ ಕಾನ್ಸ್ಟೆಂಟ್ ಆಗಿರುತ್ತಾ, ಬಟ್ ವೆಲಾಸಿಟಿ ಬರ್ಬರ್ತಾ ಕಡಿಮೆ ಆಗುತ್ತಾ, ಮಾಸ್ ಜಾಸ್ತಿ ಆಗೋತ ಹೋಗುತ್ತೆ ಅಷ್ಟೇ. ಓಕೆ, ಬಟ್ ಸಂವೇಗ ಯಾವಾಗಲೂ ಏನಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಇವುಗಳ ಒಟ್ಟು ಸಂವೇಗವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ ಅನ್ಕೊಡಿ. ಈ ವ್ಯಾಲ್ಯೂನ ಸೇಮ್ ಇಲ್ಲಿ ಇರುತ್ತೆ, ಬಟ್ ಏನಾಗಿರುತ್ತೆ, ಮಾಸ್ ಜಾಸ್ತಿ ಆಗಿರುತ್ತೆ, ಬಟ್ ವೆಲಾಸಿಟಿ ಕಡಿಮೆ ಆಗಿರುತ್ತೆ. ಅದಕ್ಕೆ ನೋಡ್ರಿ, ಈಗ ನೀವು ಈ ಫೋಟಾನು, ಎಲೆಕ್ಟ್ರಾನ್ಸ್ ಅವ್ರದ್ದೆಲ್ಲ ಸ್ಪೀಡ್ ಎಷ್ಟೈತೆ, ಅದಕ್ಕೆ 3 lakh km/h ಅನ್ಬೋದು. ಅಂದ್ರೆ ಒಂದು ಲೈಟ್ ಸ್ಪೀಡಲ್ಲಿ ಇರುತ್ತೆ ಅದು. ಅವ್ರ ವೆಲಾಸಿಟಿ ಜಾಸ್ತಿ ಇರುತ್ತೆ, ಬಟ್ ಮಾಸ್ ಕಡಿಮೆ ಇರುತ್ತೆ, ಹೌದಾ? ಅದೇ ನೀವು ಈಗ ಭೂಮಿ ತಗೋರಿ, ನೀವು ಇದು ಭೂಮಿ ಎಷ್ಟು ಸ್ಪೀಡಲ್ಲಿ ಹೋಗುತ್ತಾ, 1 lakh km/h ಅಲ್ಲಿ ಹೋಗುತ್ತೆ. ಸಾರಿ, ಇದು ಸೆಕೆಂಡ್, ಇದು 3 lakh km/s ಇದು, ಬಟ್ ಇದು 1 lakh km/h ಅಲ್ಲಿ ಸ್ಪೀಡಲ್ಲಿ ಭೂಮಿ ಹೊಂಟೈತಿ. ಅಂದ್ರೆ ಇಲ್ಲಿ ವೆಲಾಸಿಟಿ ಕಡಿಮೆ ಆಗುತ್ತೆ, ಬಟ್ ಮಾಸ್ ಜಾಸ್ತಿ ಆಗೈತಿ. ಬಟ್ ಏನಂದ್ರೆ ಇಲ್ಲಿ ಇವೆರಡು ತರದ ಸಂವೇಗ ಏನಿರುತ್ತಲ್ಲ ಸಮ ಆಗಿರುತ್ತೆ ಅಂತ ಹೇಳಿ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಸಂವೇಗ ಸಂರಕ್ಷಣಾ ನಿಯಮ ಅಂತ ಹೇಳಿ ಕರೀತೀವಿ. ಇನ್ನು ರಿಯಾಲಿಟಿ ಹಂಗಾಗಲ್ಲ. ಏನಾಗುತ್ತೆ ನೋಡ್ರಿ, M1V1 ಪ್ಲಸ್ M2V2 ಈಕ್ವಲ್ ಟು ಯಾವಾಗಲೂ ಒಂದೇ ಕಾಯ ಪ್ರೊಡ್ಯೂಸ್ ಆಗಲ್ಲ, ಅಥವಾ ಯಾವುದೇ ಒಂದೇ ಕಾಯ ಇದನ್ನಾಗಲ್ಲ. ಈಗ ನೋಡ್ರಿ ನೀವು ಹೈಡ್ರೋಜನ್ ಕೂಡಿದಾಗ ಏನಾಗಿರುತ್ತಾ, ಹೀಲಿಯಂ ಆಗಿರುತ್ತೆ, ಬಟ್ ಅದ್ರ ಜೊತೆಗೆ ಒಂದಿಷ್ಟು ಮಾಸು ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಕೂಡ ಎನರ್ಜಿ ಅನ್ಕೊಡ್ರಿ, ಈ ಎನರ್ಜಿ ಹಿಂಗಾಗಿ ಬರ್ಬರ್ತಾ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ವೆಲಾಸಿಟಿ ರೆಡ್ಯೂಸ್ ಆಗೋದು. ಈ ಎರಡೂ ವೆಲಾಸಿಟಿಗಿಂತ ಏನಂದ್ರೆ ಈ ವೆಲಾಸಿಟಿ ಕಡಿಮೆ ಆಗೋತ ಹೋಗುತ್ತೆ. ಓಕೆ, ಒಂದಿಷ್ಟು ಎನರ್ಜಿ ಆಗಿ ಅಥವಾ ಮಾಸು ಏನಂದ್ರೆ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಹೋಗಿರುತ್ತೆ. ಓಕೆ,
ಅದಕ್ಕಾಗಿ ಈ ಮಾಸ್ ಅನ್ನು ಇದನ್ನ m1 + m2 ಅಂತ ಕರೆಯಕ್ಕಾಗಲ್ಲ. ಯಾಕಂದ್ರೆ ಇಲ್ಲೊಂದಿಷ್ಟು ಎನರ್ಜಿ ಆಗಿ ಕನ್ವರ್ಟ್ ಆಗೈತೆ ನೋಡ್ರಿ. ಇಲ್ಲಾಂದ್ರೆ ಹೇಳ್ಬಿಡ್ಬೋದಿತ್ತು m = m1 + m2 ಅಂತೇಳಿ. ಆ ರೀತಿ ಇನ್ ರಿಯಾಲಿಟಿ ಆಗುದಿಲ್ಲ. ಓಕೆ, ಏನಂದ್ರೆ ಉಳ್ಕಿದ್ದೆಲ್ಲ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತಾ. ಬಟ್ ಈ m ಇಸ್ ಆಲ್ವೇಸ್ ಏನಂದ್ರ ಲೆಸ್ ದನ್ m1 + m2 ಅಂತ ಕರಿಬಹುದು. ಮಿಕ್ಕಿದ್ದ ಮಾಸ್ ಎಲ್ಲಿ ಹೋಯ್ತಂದ್ರೆ ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ನೋಡ್ರಿ ನಮ್ಮ ಭೂಮಿಗೆ ಯಾಕೆ ಈ ಭೂಮಿಗೆ ಒಂದು ಏನು ಸಂವೇಗ ಬಂದೈತಲ್ಲ, ಇದಕ್ಕೆ ಸಂವೇಗ ಬರಕ್ಕೆ ಏನ್ ಕಾರಣ ಅಂದ್ರೆ ಹಿಂದೆ ಏನು ಇವು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಮೂಲ ಕಣಗಳಿದ್ವಲ್ಲ, ಅದರಿಂದ ಹೈಡ್ರೋಜನ್ ಇಂದ ಹೀಲಿಯಂ ಇವೆಲ್ಲ ನೆಬುಲಾ ಆಯ್ತು. ಆ ನೆಬುಲಾದಲ್ಲಿರುವ ಎಲ್ಲಾ ಕಣಗಳ ಒಂದು ಸಂಯೋಗ ಅಥವಾ ಸಂವೇಗ, ಆ ಸಂವೇಗದಿಂದ ಏನಾಯ್ತಂದ್ರೆ ನಕ್ಷತ್ರಗಳು ಹುಟ್ಕೊಂಡು, ಆ ನಕ್ಷತ್ರಗಳ ಸಂವೇಗಕ್ಕೆ ಕಾರಣ ಅಂದ್ರೆ ಈ ಮೊದಲು ಏನ್ ಮೂಲ ಕಣಗಳ ಸಂವೇಗ ಇತ್ತಲ್ಲ ಅದೇ. ಓಕೆ, ಅದೇ ರೀತಿ ಭೂಮಿಯ ಒಂದು ಸಂವೇಗ ಕಾರಣ ಅಂದ್ರೆ ಈ ಮೂಲ ಕಣಗಳ ಸಂವೇಗ ಏನಿತ್ತಲ್ಲ ಅದೇ ಕಾರಣ. ಓಕೆ, ಈ ಸಂವೇಗ ಮಾತ್ರ ಯಾವತ್ತೂ ಸಾಯಲ್ಲ. ಇದನ್ನೇ ನಾವು ಸಂವೇಗದ ಸಂರಕ್ಷಣಾ ನಿಯಮ ಅಂತ. ಈಗ ನಮ್ಗೆಲ್ಲರಿಗೂ ಗೊತ್ತಾಯ್ತು ಏನಂದ್ರೆ ಗ್ರಹಗಳು, ನಕ್ಷತ್ರಗಳು ಮತ್ತೆ ಈ ಗ್ಯಾಲಕ್ಸಿಗಳು ಇವೆಲ್ಲ ಯಾಕೆ ಚಲಿಸ್ತಾ ಇದಾವೆ ಅಂತ ಹೇಳಿ ಗೊತ್ತಾಯ್ತು. ಏನಕ್ಕಂದ್ರೆ ಒಂದು ನ್ಯೂಟನ್ ಚಲನೆಯ ಮೊದಲನೇ ನಿಯಮದ ಪ್ರಕಾರ, ಇನ್ನೊಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಇಂದಾಗಿ ಏನಂದ್ರೆ ಗ್ರಹಗಳು ಎಲ್ಲ ಪ್ರತಿಯೊಂದು ಕಾಯಗಳು ಚಲಿಸ್ತಾ ಇದಾವೆ ಅಂತೇಳಿ. ಈಗ ಧೀರೇಂದ್ರ ಗೋಪಾಲ್ ಸರ್ ಅವ್ರ ಒಂದು ಪ್ರಶ್ನೆ ಇದೆ. ಏನಂದ್ರೆ ಈ ಗ್ರಹಗಳೆಲ್ಲ ಯಾಕೆ ಅಂಡಾಕಾರದ ಕಕ್ಷೆಯಲ್ಲಿ ಯಾಕೆ ಸುತ್ತಾ ಇದಾವೆ, ಯಾಕೆ ಸೂರ್ಯನ ಸುತ್ತನ ಸುತ್ತಾ ಇದಾವೆ ಅಂತ ಹೇಳಿ ಕೇಳ್ತಾರ ಅವರು. ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ನೋಡ್ರಿ, ಈಗ ಸನ್ ಏನಂದ್ರೆ ಅಥವಾ ಸೂರ್ಯ ಏನಾಗಿದ್ದಾನೆ ಅಂದ್ರೆ ಮಿಡಲ್ ಅಲ್ಲಿ ಇದಾನೆ ಇರುತ್ತೆ, ಹೌದಾ. ಎಲ್ಲಾ ಗ್ರಹಗಳು ಅವನ ಸುತ್ತ ಏನಂದ್ರೆ ಅಂಡಾಕಾರದ ಕಕ್ಷೆಯಲ್ಲಿ, ಅಂಡಾಕಾರ ಅಂದ್ರೆ ಎಗ್ ಅಥವಾ ಎಲಿಪ್ಟಿಕಲ್ ಶೇಪ್ ಅಂತ ಕರೀತಾರೆ ಅದನ್ನ. ಈ ರೀತಿ ಅಂಡಾಕಾರದ ಕಕ್ಷೆಯಲ್ಲಿ ಸುತ್ತಾ ಇದಾವೆ ಅಂತ. ಓಕೆ, ನಮ್ಮ ಭೂಮಿ ಇಲ್ಲಿ ಐತೆ ಅನ್ಕೊಟ್ರಿ. ಈ ನ್ಯೂಟನ್ ಚಲನೆಯ ನಿಯಮದ ಪ್ರಕಾರ ಏನಾಗಬೇಕಾಗಿತ್ತು, ಭೂಮಿ ಸರಳ ರೇಖೆಯಲ್ಲಿ ಹಂಗೆ ಸುತ್ತಾನೆ ಹೋಗ್ತಾನೆ ಇರ್ಬೇಕಾಗಿತ್ತು. ಬಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಈ ಸಣ್ಣ ಗ್ರಾವಿಟಿ ಏನ್ ಮಾಡುತ್ತಂದ್ರ ತನ್ನ ಕಡೆ ಸೆಳ್ಕೊಳ್ಳುತ್ತೆ ಭೂಮಿನ. ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣೆ ಬಲ. ಈಗ ನೋಡ್ರಿ, ಹಂಗಾರ ಭೂಮಿನ ಎರಡು ಬಲಗಳು ಹಂಗಾರ ಏನ್ ಮಾಡತ್ತಾವ ಅಂದ್ರೆ ಹೇಳಕತ್ತಾವ. ಒಂದು ತನ್ನದೇ ಆದ ಜಡತ್ವದ ಬಲ. ಜಡತ್ವ ಅಂದ್ರೆ ಹೇಳಿದ್ನೆ ನಾನು, ಯಾವುದೇ ಒಂದು ಕಾಯ ಚಲಿಸ್ತಾ ಇದ್ರೆ ಚಲಿಸ್ತಾನೆ ಇರುತ್ತೆ, ನಿಂತ್ಕೊಂಡಿದ್ರೆ ನಿಂತ್ಕೊಂಡೇ ಇರುತ್ತೆ ಅಂತ ಹೇಳಿ, ಅದನ್ನ ಜಡತ್ವ ಅಂತ ಹೇಳಿ ಕರಿತೀವಿ. ಅದರ ಒಂದು ಬಲಾನ ಏನ್ ಕರಿತೀವಿ ಅಂದ್ರೆ ಜಡತ್ವ ಬಲ. ಈ ಜಡತ್ವ ಬಲ ಏನ್ ಮಾಡುತ್ತಂದ್ರೆ ಭೂಮಿನ ಸರಳ ರೇಖೆಯಲ್ಲಿ ಚಲಿಸ್ಪಾ ಅಂತೇಳಿ ಕರ್ಕೊಂಡು ಹೊಂಟೈತೆ. ಬಟ್ ಅದೇ ರೀತಿ ಅದೇ ಸಮಯದಲ್ಲಿ ಸೂರ್ಯ ಏನ್ ಮಾಡ್ತಾನಂದ್ರ ಗುರುತ್ವಾಕರ್ಷಣೆಯಿಂದ ತನ್ನ ಕಡೆ ಎಳಿತಾನೆ. ಆವಾಗ ಏನಾಗುತ್ತಂದ್ರ ಭೂಮಿಯ ಒಂದು ಕಕ್ಷಾಪಾತ ಅಥವಾ ಭೂಮಿಯ ಒಂದು ರಸ್ತೆ ಹೆಂಗಾಗುತ್ತಂದ್ರೆ ವಕ್ರವಾಗಿ ಆಗಿಬಿಡುತ್ತೆ. ಈ ರೀತಿ ಅಂದ್ರೆ ಎರಡು ಫೋರ್ಸ್ಗಳು ಒಂದ್ ಈ ಕಡೆ ಚಲ್ಸಾಕತ್ತೀರ, ಆಟೋಮೆಟಿಕ್ ಆಗಿ ಏನಾಗುತ್ತೆ ಅದ್ರ ರಿಸಲ್ಟೆಂಟ್ ಅಥವಾ ಅದ್ರದ್ದು ಏನೊಂದು ರಿಸಲ್ಟೆಂಟ್ ಫೋರ್ಸ್ ಇರುತ್ತಲ್ಲ ಮಿಡಲ್ ಅಲ್ಲಿ ಹೋಗುತ್ತೆ. ಈಗ ನೋಡ್ರಿ, ನೀವು ಯಾವುದೇ ಒಂದು ಕಾರ್ ಇದೆ ನೋಡ್ರಿ, ಒಂದು ಒಂದು ಒಂದ್ JCB ಈ ಕಡೆಯಿಂದ ಎಳೆಯತೈತಿ, ಇನ್ನೊಂದು JCB ಈ ಕಡೆಯಿಂದ ಎಳೆಯತೈತಿ. ಅವಾಗ ಏನಾಗುತ್ತೆ ಕಾರು ಮಿಡಲ್ ಅಲ್ಲಿ ಹೋಗ್ಬಿಡುತ್ತೆ, ಹೌದಿಲ್ರ. ಅದೇ ರೀತಿ ಇಲ್ಲೊಂದು ಬಲ ಈ ಕಡೆ ಎಳೆಯತೈತಿ, ಒಂದು ಬಲ ಸೂರ್ಯನ ಬಲ ಈ ಕಡೆ ಎಳೆಯತೈತಿ, ಸೊ ಮಿಡಲ್ ಅಲ್ಲಿ ಹೋಗ್ಬಿಡುತ್ತೆ. ಹಿಂಗಾಗಿ ಏನಾಗುತ್ತೆ ಅಂದ್ರೆ ಎಲ್ಲಾ ಗ್ರಹಗಳು ಏನಂದ್ರೆ ಈ ಅಂಡಾಕಾರದ ಕಕ್ಷೆಯಲ್ಲಿ ಸುತ್ತ ಕಾರಣ ಆಗುತ್ತೆ. ಓಕೆ, ಬಟ್ ಎಕ್ಸಾಕ್ಟ್ಲಿ ಅಂಡಾಕಾರದ ಕಕ್ಷೆಯಲ್ಲಿ ಸುತ್ತಂಗಿಲ್ಲ. ಏನಂದ್ರೆ ಈಗ ಹಂಗ್ ನೋಡಿದ್ರೆ ಮಿಕ್ಕಿದ ಎಲ್ಲಾ ಗ್ರಹಗಳನ್ನ ಬಿಟ್ಬಿಡಿ, ಕೇವಲ ಸೂರ್ಯ ಮತ್ತು ಭೂಮಿ ಅಷ್ಟಾದಾನಂದ ಕೂಡ ಏನಾಗುತ್ತೆ ಅಂದ್ರೆ ಅದು ಅಂಡಾಕಾರ ಆಗುದಿಲ್ಲ, ಸರ್ಕ್ಯುಲರ್ ಶೇಪ್ ಅಲ್ಲಿ ಸುತ್ತುತ್ತೆ, ವೃತ್ತಾಕಾರವಾಗಿ ಸುತ್ತಬೇಕಾಗಿತ್ತು, ಹೌದಾ. ಬಟ್ ಬೇರೆ ಗ್ರಹಗಳೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರೆ ಗ್ರಹಗಳ ಒಂದು ಗುರುತ್ವಾಕರ್ಷಣೆಯು ಭೂಮಿ ಮೇಲೆ ಎಫೆಕ್ಟ್ ಆಗೋದ್ರಿಂದ ಇದೇನಾಗುತ್ತೆ ಅಂದ್ರೆ ಅಂಡಾಕಾರದ ಒಂದು ಕಕ್ಷೆಯನ್ನು ಪಡ್ಕೊಳ್ಳುತ್ತೆ. ಇಲ್ಲಾಂದ್ರೆ ಅದು ವೃತ್ತಾಕಾರ ಆಗ್ಬಿಡ್ತಿತ್ತು ಬೇರೆ ಗ್ರಹಗಳು ಏನಾದ್ರು ಇರದೇ ಇದ್ದಿದ್ರೆ. ಓಕೆ, ಅದಕ್ಕಾಗಿ ಅಂಡಾಕಾರದ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಭೂಮಿ. ಈ ಭೂಮಿಯ ದೈನಂದಿನ ಚಲನೆ ಬಗ್ಗೆ ನೋಡೋಣ ಏನಂತೇಳಿ. ಭೂಮಿಯ ದೈನಂದಿನ ಚಲನೆ ಅಂದ್ರೆ ಏನು? ಭೂಮಿ ತನ್ನ ಸುತ್ತ ಸುತ್ತಾಕತೈತಿ. ಯಾವ ರೀತಿ ಸುತ್ತಾತೈತಿ? ಒಂದು ತನ್ನ ಸುತ್ತಕ್ಕೆ ಏನಾಗತೈತಿ ಅಂದ್ರೆ ಅದು 24 ಗಂಟೆನ ತಗೊಳತೈತಿ ಅಂತೇಳಿ. ಏನಕ್ಕೆ ತನ್ನ ಸುತ್ತ ಅಂತ ಹೇಳಿ ನೋಡೋದಾದ್ರ, ಈ ನಕ್ಷತ್ರಗಳ ಉದಯ ಹೆಂಗಾಯ್ತು ಅನ್ನೋದು ನಾವು ಹೋದ್ ಕ್ಲಾಸಲ್ಲಿ ನೋಡಿದೀವಿ. ಅವಾಗ ಯಾವ ರೀತಿ ಆಗುತ್ತೆ ಅಂದ್ರೆ ನಕ್ಷತ್ರಗಳು, ಈ ನೆಬುಲಾ ಇರುತ್ತಲ್ಲ, ನೆಬುಲಾದಲ್ಲಿ ಎಲ್ಲಿ ಈ ಒಂದು ಸಾಂದ್ರತೆ ಇರುತ್ತಲ್ಲ, ಈ ಹೈಡ್ರೋಜನ್ ಸಾಂದ್ರತೆ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅದ್ರ ಸುತ್ತ ಇರೋ ಹೈಡ್ರೋಜನ್ ಕಣಗಳೆಲ್ಲ ಏನ್ ಮಾಡಕತ್ತಾವ ಅಂದ್ರೆ ಬಂದ್ ಸೇರಕತ್ತಾವ, ಹೌದಾ. ಆ ಸೇರೋ ಪ್ರೊಸೆಸ್ ಅಲ್ಲಿ ಬರ್ತಾ ಏನಾಗುತ್ತೆ ಅಂದ್ರೆ ಈ ಸಾಂದ್ರತೆ ಇದ್ದಿದ್ದೇನಂದ್ರೆ ಗುರುತ್ವಾಕರ್ಷಣೆ ಬದಲಾಗುತ್ತಾ ಇರೋ ಎಲ್ಲಾ ಕಣಗಳನ್ನ ತನ್ನ ಕಡೆ ಸೆಳೆಯುತ್ತ. ಈ ಕಣಗಳಿಗೂ ಒಂದು ವೆಲಾಸಿಟಿ ಇರುತ್ತೆ, ಹೌದಾ. ಈ ಸುತ್ತಲಿರೋ ಕಣಗಳಿಗೂ ಒಂದು ವೆಲಾಸಿಟಿ ಇರುತ್ತೆ. ಬಟ್ ಮಿಡಲ್ ಅಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿ ಆದಂತ ಏನಾಗುತ್ತಂದ್ರ ಈ ಎಲ್ಲಾ ಕಣಗಳು ಈ ಏನು ಗುರುತ್ವಾಕರ್ಷಣೆ ಜಾಸ್ತಿ ಆಗಿರುತ್ತಲ್ಲ ಆ ಜಾಗದಲ್ಲಿ ಸುತ್ತಾಕತ್ತಾವ, ಹೌದಾ. ಈ ರೀತಿ ಈಗ ಹೆಂಗ ಭೂಮಿ ಸೂರ್ಯನ ಸುತ್ತಾಕತ್ತಾನಲ್ಲ ಅದೇ ರೀತಿ ಎಲ್ಲಾ ಕಣಗಳು ಈ ಗುರುತ್ವಾಕರ್ಷಣೆ ಜಾಸ್ತಿ ಆಗಿರೋ ಒಂದು ಕೇಂದ್ರ ಸುತ್ತಾಕತ್ತಾವ, ಹೌದಾ. ಮುಂದೊಂದಿನ ಏನಾಗುತ್ತಂದ್ರೆ ಇದು ಸಂಪೂರ್ಣವಾದಂತ ಒಂದು ನಕ್ಷತ್ರ ಆಗುತ್ತೆ, ಒಂದು ಸೂರ್ಯನು ಅಥವಾ ಇನ್ನು ಯಾವ್ದಾದ್ರು ಒಂದು ನಕ್ಷತ್ರ ಆಗುತ್ತೆ, ಹೌದಾ. ಇವೆಲ್ಲಾ ಕಣಗಳು ಏನಂದ್ರೆ ಸೇರ್ಕೊಂಡಿರ್ತಾವ್ರು. ಈ ಕಣಗಳಿಗೆ ಒಂದು ಏನು ದಿಕ್ಕು ಇರುತ್ತಲ್ಲ, ಎಲ್ಲಾ ಕಣಗಳ ದಿಕ್ಕು ಯಾವ ರೀತಿ ಇರುತ್ತೆ, ಕೇಂದ್ರ ಸುತ್ತದೇ ಇರುತ್ತೆ. ಮುಂದೊಂದು ಒಂದು ದೊಡ್ಡ ಗಾತ್ರದ ಒಂದು ನಕ್ಷತ್ರ ಆದಾಗ ಸೇಮ್ ಕಣಗಳ ಒಂದು ದಿಕ್ಕು ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಈ ನಕ್ಷತ್ರಕ್ಕೂ ಅದೇ ದಿಕ್ಕು ಬರುತ್ತೆ. ಆ ಒಂದು ನಕ್ಷತ್ರದ ದಿಕ್ಕಿನ ಚಲನೆಗೂ ಅದೇ ದಿಕ್ಕು ಬರುತ್ತೆ. ಎಲ್ಲಾ ಕಣಗಳು ಏನ್ ಸುತ್ತಿರ್ತಾವಲ್ಲ ಅದೇ ದಿಕ್ಕಲ್ಲಿ ಸಹಿತ ಆ ನಕ್ಷತ್ರನು ಸುತ್ತಾಕತ್ತದೆ. ಸೊ ಏನಾಗುತ್ತೆ ಅಂದ್ರೆ ಆ ನಕ್ಷತ್ರನು ತನ್ನ ಸುತ್ತಾಕತ್ತೈತಿ ಅಂತ. ಓಕೆ, ಆ ಕಣಗಳ ಮೂಲ ಕಣಗಳ ಏನ್ ದಿಕ್ಕಿತ್ತಲ್ಲ, ಈ ಒಂದು ಗುರುತ್ವದ ಸುತ್ತ ಏನ್ ಸುತ್ತೋ ಒಂದು ದಿಕ್ಕಿತ್ತಲ್ಲ
ಅದೇ ದಿಕ್ಕಲ್ಲಿ ತನ್ನ ಕೂಡ ಈ ನಕ್ಷತ್ರ ಕೂಡ ಪೂರ್ತಿಯಾಗಿ ಸುತ್ತಾಕತ್ತೈತಿ. ಇದನ್ನ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕರೀತಾರೆ. ಓಕೆ, ನಾವು ಇನ್ ಕಡೆ ಸಂವೇಗ ನೋಡಿದ್ವಿ. ಈ ಸಂವೇಗ ಎಲ್ಲಿ ಅಂದ್ರೆ ಇದು ಆಂಗ್ಯುಲರ್ ಸಂವೇಗ ಅಂತ ಹೇಳಿದ್ರು, ಆಂಗ್ಯುಲರ್ ಮೊಮೆಂಟಮ್ ಅಂತ ಹೇಳಿ. ಅಂದ್ರೆ ಯಾವ್ದಾದ್ರು ಕಾಯ ಹಿಂಗ ಸರ್ಕ್ಯುಲರ್ ಶೇಪ್ ಅಲ್ಲಿ ಸುತ್ತಾಕತ್ತಿತ್ತಂದ್ರ ಅದ್ ಯಾವಾಗ್ಲೂ ಸಹಿತ ಏನಂದ್ರೆ ಸರ್ಕ್ಯುಲರ್ ಶೇಪ್ ಅಲ್ಲೇ ಸುತ್ತಾಕತ್ತತಿ ಅಂತ. ಅಂದ್ರೆ ಎಲ್ಲಿ ತನಕ ಯಾವ್ದಾದ್ರು ಬಾಹ್ಯಬಲ ಅಪ್ಲೈ ಆಗುದಿಲ್ಲ ಅಲ್ಲಿ ತನಕ ಅದು ತನ್ನ ಸುತ್ತನ ಸುತ್ತಿರುತ್ತೆ ಅಂತ ಹೇಳಿ. ಅಂದ್ರೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಸುತ್ತಿರುತ್ತೆ ಅಂತ ಹೇಳಿ. ಓಕೆ, ಹಿಂಗಾಗಿ ಈ ನಕ್ಷತ್ರಗಳು ತನ್ನ ಸುತ್ತ ಸುತ್ತವು, ಎಲ್ಲ ಗ್ಯಾಲಕ್ಸಿಗಳು ಸಹಿತ ತಮ್ಮ ಸುತ್ತ ಸುತ್ತವು, ಇವನ್ ಗ್ರಹಗಳು ಸಹಿತ ಅದೇ ರೀತಿ ಗ್ರಹಗಳು ತಮ್ಮ ಸುತ್ತ ಸುತ್ತವು. ಇದೇನ್ ಮೂಲಕ ಕಣಗಳೆಲ್ಲ ಏನ್ ಸೇರ್ಕೊಂಡಿದ್ವಲ್ಲ ಆ ಕಣಗಳ ದಿಕ್ಕನೇ ಏನಾಗುತ್ತೆ ಅಂದ್ರೆ ಈ ಪೂರ್ತಿ ಒಂದು ಯಾವ್ದಾದ್ರು ಗ್ರಹ ಅಥವಾ ನಕ್ಷತ್ರ ಆದಾಗ ಆ ದಿಕ್ಕಲ್ಲೇ ಇವು ಕೂಡ ಚಲಿಸ್ತಾವು. ಅದಕ್ಕಾಗಿ ಪ್ರತಿಯೊಂದು ಗ್ರಹಗಳು, ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ಎಲ್ಲವೂ ಸಹಿತ ಏನಂದ್ರೆ ತಮ್ಮ ಸುತ್ತ ಸುತ್ತವು. ಇದನ್ನೇ ನಾವು ಅದೇ ರೀತಿ ಭೂಮಿನ ಸುತ್ತೋದ್ರಿಂದ ಅದನ್ನ ಭೂಮಿಯ ದೈನಂದಿನ ಚಲನೆ ಅಂತ ಕರಿತೀವಿ. ಓಕೆ, ಇನ್ನ ಈ ಭೂಮಿ ತಿರುಗಬೇಕಾದ್ರೆ ತನ್ನ ಸುತ್ತ ತಿರುಗಬೇಕಾದ್ರ ಒಂದು ಸುತ್ತ ಹಾಕಕ್ಕ ಏನಂದ್ರ 23 ಗಂಟೆ 56 ನಿಮಿಷ ತಗೊಳುತ್ತಾ ಅಂತ ಹೇಳ್ತಾರ ಅವರು. ಯಾವ ರೀತಿ? ಈ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿದ್ದಾರೆ ಅನ್ಕೊಡ್ರಿ, ಇಲ್ಲಿ ನಿಂತ್ಕೊಂಡು ಯಾವ್ದಾದ್ರು ಒಂದು ನಕ್ಷತ್ರವನ್ನು ನೋಡತ್ತೀರಿ. ಹಿಂಗ ಒಂದು ಸುತ್ತ ಬರುಟ್ಗೆ ಫಸ್ಟ್ಗೆ ಇಲ್ಲಿ ಅದ ರೀ, ಒಂದು ಸುತ್ತ ಬರುಟ್ಗೆ ಏನಾಗುತ್ತಂದ್ರ ಎಷ್ಟು ಟೈಮ್ ತಗೊಳುತ್ತಂದ್ರೆ 23 ಗಂಟೆ 56 ನಿಮಿಷ ತಗೊಳುತ್ತ. ಮ್ಯಾಗ ಒಂದು 4 ಸೆಕೆಂಡ್ ಎಕ್ಸ್ಟ್ರಾ. ಓಕೆ, ಏನಂದ್ರ ಈ ನಕ್ಷತ್ರವನ್ನು ನೋಡತ್ತೀರಿ ನೀವು, ಹಿಂಗ್ ವಾಪಸ್ ಹಿಂಗ್ ಒಂದು ಸುತ್ತ ಹಿಂಗ್ ಬರುಟ್ಗೆ ಇಲ್ಲಿ ಬರ್ತೀರಿ ನೋಡ್ರಿ, ಇಲ್ಲಿ ಒಂದು ಸುತ್ತ ಮತ್ತೆ ವಾಪಸ್ ಅದ ನಕ್ಷತ್ರ, ಇಲ್ಲಿ ಯಾವ್ದೋ ಒಂದು ದೂರದಲ್ಲಿ ಒಂದು ನಕ್ಷತ್ರ ಐತಿ, ಆ ನಕ್ಷತ್ರವನ್ನು ನೋಡ್ಕೊತ ನಿಂತೀರಿ. ಸೊ ಆ ಟೈಮಲ್ಲಿ ಏನಾಗುತ್ತೆ 23 ಗಂಟೆ 56 ನಿಮಿಷ ತಗೊಳುತ್ತೆ. ಅಂದ್ರೆ ನೀವು ಹಿಂಗ ಸುತ್ತ ಹಾಕಿ ಒಂದು ಸುತ್ತ ಹಾಕಿ ಬರ್ಬೇಕಾದ್ರ. ಬಟ್ ಸೌರ ದಿನ ಅಂದ್ರೆ ಏನಂದ್ರೆ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನಾಕ್ಷತ್ರಿಕ ದಿನ ಅಂತ ಕರಿತೀವಿ, ಅಥವಾ ಸಿಡ್ರಲ್ ದಿನ ಅಂತ ಕರೆಯೋದು, ಸಿಡ್ರಲ್ ಡೇ ಅಂತ ಹೇಳಿ. ಅಂದ್ರೆ ಭೂಮಿ ತನ್ನ ಸುತ್ತ ಹಿಂಗ್ ಒಂದು ಸುತ್ತ ಹಾಕಿ ಬರೋಟಿಗೆ ಏನಾಗುತ್ತೆ ಅಂದ್ರೆ 23 ಗಂಟೆ 56 ನಿಮಿಷ ತಗೊಳುತ್ತೆ. ಅದ ಸೌರ ದಿನ ಅಂದ್ರೆ ಏನಂದ್ರ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯ ತನಕ ಏನದು ಟೈಮ್ ಇರುತ್ತಲ್ಲ ಅದನ್ನ ಸೌರ ದಿನ ಅಂತ ಕರೆಯೋದು. ಇಲ್ಲಿ ನೋಡ್ರಿ, ನೀವು ಇಲ್ಲಿ ನಿಂತಿರ್ತೀರಿ, ನೀವು ಇಲ್ಲಿ ನಿಂತ್ಕೊಂಡು ಹಿಂಗ್ ನೋಡ್ತಿರ್ತೀರಿ. ಅಂದ್ರೆ ಈಗ ಇಲ್ಲಿ ನಿಂತಾಗ ಒಂದು ಸೂರ್ಯನ ಉದಯ ಆಗಿರುತ್ತೆ ಅನ್ಕೊಡ್ರಿ, ಅಂದ್ರೆ ಸೂರ್ಯೋದಯ ಆಗಿರುತ್ತೆ. ಬಟ್ ಹಿಂಗ್ ಒಂದು ಸುತ್ತ ಹಾಕಿ ಬರೋಟಿಗೆ ಏನಂದ್ರೆ ಭೂಮಿ ಹಂಗ ಮುಂದೆ ಹೋಗಿರುತ್ತೆ. ಅದು ಏನಂದ್ರೆ ಭೂಮಿಗೆ ಏನೊಂದು ಜಡತ್ವದ ಒಂದು ಏನ್ ಬಲದಿಂದ ಏನಾಗಿರುತ್ತೆ ಅಂದ್ರೆ ಮುಂದೆ ಹೋಗಿರುತ್ತೆ ಅದು. ಓಕೆ, ಅದು ಸೂರ್ಯನ ಸುತ್ತಬೇಕಲ್ಲ. ಓಕೆ, ಮುಂದೆ ಹೋಗಿರುತ್ತೆ. ಆ ಟೈಮಲ್ಲಿ ನೋಡ್ರಿ, ಈ ರೀತಿ ಒಂದು ರೌಂಡ್ ಸುತ್ತಾಕಿ ಬರೋಟಿಗೆ ನೀವು ನೋಡಿರೋ ಒಂದು ನಕ್ಷತ್ರ ಕಾಣುತ್ತೆ ಹೊರತು ಇಲ್ಲಿ ಸೂರ್ಯ ಕಾಣುದಿಲ್ಲ, ನಮಗೆ ಸೂರ್ಯೋದಯ ಆಗುದಿಲ್ಲ. ಬಟ್ ಇನ್ನು 4 ನಿಮಿಷದ ನಂತರ ಅಂದ್ರೆ 3 ನಿಮಿಷ ಚಿಲ್ಲರೆ ನಂತರ ಏನಂದ್ರೆ ಸೂರ್ಯ ನಮಗೆ ಕಾಣ್ತಾನೆ. ಸೊ ಸೂರ್ಯೋದಯ ಆಗ್ಬೇಕಂದ್ರೆ ನಮಗೆ 24 ಗಂಟೆ ಬೇಕು. ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯ ಆಗ್ಬೇಕಂದ್ರೆ ನಮಗೆ 24 ಗಂಟೆ ಬೇಕು. ಇದನ್ನೇ ನಾವು ಸೌರ ದಿನ ಅಂತ ಕರಿತೀವಿ. ಬಟ್ ಭೂಮಿ ತನ್ನ ಸುತ್ತ ಅಂದ್ರೆ ಒಂದು ಪ್ಲೇಸ್ ಇಂದ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ನೀವು ನಿಂತ್ಕೊಂಡಿರಿ, ಆ ಪಾಯಿಂಟ್ ಇಂದ ಮತ್ತೆ ವಾಪಸ್ ಅದ ಪಾಯಿಂಟ್ ಬರೋಟಿಗೆ ಏನಂದ್ರೆ 23 ಗಂಟೆ 56 ನಿಮಿಷ ತಗೊಳುತ್ತೆ. ಈ ಇನ್ನುಳಿದ 3 ನಿಮಿಷ ಎಲ್ವೈತಂದ್ರ ಈ ಭೂಮಿ ಈ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಈ ರೀತಿ ಅದೇನು ವಾರ್ಷಿಕ ಚಲನೆ ಮಾಡ್ತಿರುತ್ತಲ್ಲ, ಸೂರ್ಯನ ಸುತ್ತಿರುತ್ತಲ್ಲ, ಆ 3 ನಿಮಿಷ ಇಲ್ಲಿಗೆ ಹೋಗುತ್ತೆ. ಓಕೆ, ಇದು ಭೂಮಿಯ ಒಂದು ಏನಂದ್ರೆ ನಕ್ಷತ್ರ, ಅದನ್ನ ಒಂದು ಏನು 23 ಗಂಟೆ 56 ನಿಮಿಷವನ್ನ ಏನಂತ ಕರಿತೀವಿ ಅಂದ್ರೆ ನಾಕ್ಷತ್ರಿಕ ದಿನ ಅಂತ ಕರಿತೀವಿ. ಯಾವುದೋ ಒಂದು ನಕ್ಷತ್ರವನ್ನು ನೋಡ್ಕೊಂಡು ಏನಂದ್ರೆ ನಾವು ಆ ಒಂದು ನಕ್ಷತ್ರದ ಪ್ರಕಾರ ಭೂಮಿಯ ಯಾವ ರೀತಿ ಸುತ್ತಾತೈತಿ ಅಂತ ಹೇಳಿ ನೋಡೋದು. ಸೌರ ದಿನ ಅಂದ್ರೆ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ಮಧ್ಯೆ ಇರ್ತಕ್ಕಂಥ ಒಂದು ವೇಳೆಯನ್ನ ಸೌರ ದಿನ ಅಂತ ಕರಿತೀವಿ. ಓಕೆ, ಅದು 24 ಗಂಟೆ ಇರೋದು. ಈಗ ಉಮಾಶ್ರೀಯಮ್ಮ ಅವರು ಒಂದು ಪ್ರಶ್ನೆ ಮಾಡ್ತಿದ್ದಾರೆ, ಏನಂದ್ರೆ ಭೂಮಿ ಏನಕ್ಕೆ 23.5 ಡಿಗ್ರಿ ವಾಲೈತಿ ಅಂತ ಹೇಳಿ. ಏನಂದ್ರೆ ಅದಕ್ಕೆ ವಿಜ್ಞಾನಿಗಳು ಏನ್ ಕಾರಣ ಕೊಡ್ತಾರಂದ್ರ, ಭೂಮಿ ಸಹಿತ ಮೊದಲು ಏನಂದ್ರೆ ಕರೆಕ್ಟ್ ಆಗಿ 90 ಡಿಗ್ರಿ ಒಳಗೆ ಇತ್ತು, ಅದು ಇದೇ ರೀತಿ ಇತ್ತು, 90 ಡಿಗ್ರಿ ಒಳಗೆ ಇತ್ತು. ಬಟ್ ಏನಂದ್ರೆ ಯಾವ್ದಾದ್ರು ಕ್ಷುದ್ರ ಗ್ರಹಗಳ ಒಂದು ಅದ್ರ ಮೇಲೆ ಅಪ್ಪಳಿಸೋದಾಗಿರ್ಬೋದು, ಅಥವಾ ಇನ್ನು ಯಾವುದೋ ಇನ್ನೊಂದು ಗ್ರಹ ಅದಕ್ಕೆ ಡಿಕ್ಕಿ ಹೊಡೆದು ಏನಾಗೈತೆ ಅಂದ್ರೆ ಅದರದ್ದು ಒಂದು ಅದು 23.5 ಡಿಗ್ರಿ ವಾಲೈತಿ ಅಂತ ಹೇಳಿ. 23.5 ಡಿಗ್ರಿ ಹಂಗಂದ್ರೆ ಇದು ಭೂಮಿಯ ಒಂದು ಕಕ್ಷೆ ಅನ್ಕೊಟ್ಟಿದೆ. ಈ ಒಂದು ಕಕ್ಷೆಯಲ್ಲಿ ಸುತ್ತಾತೈತೆ ಅಂದ್ರೆ ಅದರ ಒಂದು ಲಂಬ ಇರುತ್ತಲ್ಲ, ಆ ಕಕ್ಷೆಯ ಲಂಬ ಇರುತ್ತಲ್ಲ, ಆ ಲಂಬಕ್ಕೆ 23.5 ಡಿಗ್ರಿ ಅಂತ ಹೇಳಿ. 23.5 ಡಿಗ್ರಿ ವಾಲಿದ ರೀತಿ ಅಂದ್ರೆ ಸೂರ್ಯನ ಸುತ್ತಾಕುವಾಗ 23.5 ಡಿಗ್ರಿ ವಾಲಿದ ರೀತಿಯಲ್ಲಿ ಅದು ಸೂರ್ಯನ ಭೂಮಿಯ ವಾರ್ಷಿಕ ಚಲನೆ ನೋಡೋಣ. ವಾರ್ಷಿಕ ಚಲನೆ ಅಂದ್ರೆ ಏನು? ಭೂಮಿ ಸೂರ್ಯನ ಸುತ್ತಾಕ ಎಷ್ಟು ಟೈಮ್ ತಗೊಳುತ್ತಾ ಅಥವಾ ಒಂದು ಸುತ್ತುವುದನ್ನ ವಾರ್ಷಿಕ ಚಲನೆ ಅಂತ ಕರಿತೀವಿ. ಟೋಟಲ್ ಎಷ್ಟು ದಿನ ತಗೊಳುತ್ತಾ? 365 ದಿನ ಮ್ಯಾಗ 5 ಗಂಟೆ 48 ನಿಮಿಷ ಅಂತ ತಗೊಳುತ್ತೆ. ಓಕೆ, ಈ 5 ಗಂಟೆ 48 ನಿಮಿಷ ಎಕ್ಸ್ಟ್ರಾ ಆಗೋದ್ರಿಂದ ಇದನ್ನ ಪ್ರತಿ 4 ವರ್ಷಕ್ಕೊಂದು ಸರ್ತಿ ಒಂದು ದಿನ ಆ್ಯಡ್ ಮಾಡ್ತೀವಿ ನಾವು, ಅಥವಾ ಎಕ್ಸ್ಟ್ರಾ ಸೇರಿಸ್ತೀವಿ. ಇದನ್ನೇ ನಾವು ಅಧಿಕ ವರ್ಷ ಅಂತ ಕರಿತೀವಿ. ಓಕೆ, ಬಟ್ ನೀವು ಈ 5 ಗಂಟೆ 48 ನಿಮಿಷ ಏನೈತಲ್ಲ ಇದನ್ನ ಸೇರಿಸಿದ್ರೆ ಎಷ್ಟಾಗುತ್ತಾ? 23 ಗಂಟೆ 12 ನಿಮಿಷ ಆಗುತ್ತೆ. ಸೊ ನಾವು ಏನು ಮಾಡ್ತಿದ್ದೀವಿ, 48 ನಿಮಿಷವನ್ನ ಎಕ್ಸ್ಟ್ರಾ ಸೇರ್ಸತ್ತಿದ್ದೀವಿ. ಯಾವಾಗ? ಅಧಿಕ ವರ್ಷಕ್ಕೊಂದು ಸರ್ತಿ. ಓಕೆ, ಈ ಮತ್ತೆ ಈ 48 ನಿಮಿಷವನ್ನು ಹೆಂಗೆ ಇದು ಮಾಡೋದನ್ನ ಕಡಿಮೆ ಮಾಡೋದು, ಅಥವಾ ಏನೇ ನಾವು ಅದನ್ನ ಎಕ್ಸ್ಟ್ರಾ ಏನು ಸೇರಿಸಿದ್ರೆ ಅದನ್ನ ಹೆಂಗೆ ಕಡಿಮೆ ಮಾಡೋದು? ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ಪ್ರತಿ 100 ವರ್ಷಕ್ಕೊಂದು ಸರ್ತಿ, ಪ್ರತಿ ಸೆಂಚುರಿಗೂ ಏನು ಮಾಡ್ತೀವಿ ಅಂದ್ರೆ ನಾವು ಏನಿದೆ 48 ನಿಮಿಷ ಪ್ರತಿ 4 ವರ್ಷಕ್ಕೊಂದು ಸರ್ತಿ 48 ನಿಮಿಷ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತಲ್ಲ, ಅದನ್ನ ಕಟ್ ಮಾಡಿಸೋ ಸಲುವಾಗಿ ಏನು ಮಾಡ್ತೀವಿ ಅಂದ್ರೆ ಪ್ರತಿ 100 ವರ್ಷಕ್ಕೊಂದು ಸರ್ತಿ ಅಧಿಕ ವರ್ಷ ಬಂದ್ರೂ ಸಹಿತ ನಾವು ಏನು ಮಾಡ್ತೀವಿ ಅಂದ್ರೆ ಅದನ್ನ ಅಧಿಕ ವರ್ಷ ಅಂತ ಕನ್ಸಿಡರ್ ಮಾಡಲ್ಲ. ಪ್ರತಿ 100 ವರ್ಷಕ್ಕೊಮ್ಮೆ ಫಾರ್ ಎಕ್ಸಾಂಪಲ್ 2100, 2200,
2300 ಈ ವರ್ಷಗಳಲ್ಲಿ ಅಧಿಕ ವರ್ಷ ಬಂದ್ರೂ ಸಹಿತ ಅದನ್ನ ಅಧಿಕ ವರ್ಷ ಅಂತ ಕನ್ಸಿಡರ್ ಮಾಡಲ್ಲ ನಾವು. ಓಕೆ, ಆ ಒಂದು ವರ್ಷದಲ್ಲಿ 366 ಅಂತ ತಗೊಳ್ಳಲ್ಲ, 365 ಅಂತಾನೆ ತಗೊಳ್ತೀವಿ. ಯಾಕಂದ್ರೆ ಈ 48 ನಿಮಿಷ ಎಕ್ಸ್ಟ್ರಾ ಆಗಿರುತ್ತಲ್ಲ, ಇದನ್ನ ಕಮ್ಮಿ ಮಾಡೋ ಸಲುವಾಗಿ. ಓಕೆ, ಅದೇ ರೀತಿ ಬಟ್ 2400 ಬರುತ್ತಲ್ಲ, ಇದನ್ನ ಮಾತ್ರ ನಾವು ಅಧಿಕ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅಲ್ಲಿ ಏನಾದ್ರೂ ಮಾಡಿ ಎರರ್ ಏನೈತಲ್ಲ ಅದನ್ನ ಕಡಿಮೆ ಮಾಡೋ ಸಲುವಾಗಿ ಈ ರೀತಿ ನಾವು ಕ್ಯಾಲೆಂಡರ್ ಅಲ್ಲಿ ಮಾಡ್ಕೊಳ್ತೀವಿ. ಓಕೆ, ಇನ್ನು ಭೂಮಿಯ ಒಂದು ಇದೇನು ಸೂರ್ಯನ ಸುತ್ತುತ್ತಲ್ಲ, ಇದು ಎಷ್ಟೈತಿ ಟೋಟಲ್, ಇದು ಲೆಂತ್ ಎಷ್ಟೈತಿ ಇದ್ರದ್ದು ಅಥವಾ ಇದ್ರದ್ದು ದೂರ ಎಷ್ಟೈತಿ ಅಂದ್ರೆ 927 ದಶಲಕ್ಷ ಕಿಲೋಮೀಟರ್ ಅಂತೇಳಿ. ಓಕೆ, ದಶಲಕ್ಷ ಅಥವಾ ಮಿಲಿಯನ್ ಕಿಲೋಮೀಟರ್ ಅಂತ ಕರಿಬಹುದು. ಇನ್ನು ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಬರುತ್ತೆ. ಏನಿದು ಉಚ್ಚ ಸ್ಥಾನ ನೀಚ ಸ್ಥಾನ ಅಂದ್ರೆ, ಒಂದು ಟೈಮಲ್ಲಿ ಏನಾಗುತ್ತಂದ್ರ ಈ ಭೂಮಿ ಸೂರ್ಯನಿಂದ 152 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅದೇ ಒಂದು ಟೈಮಲ್ಲಿ ಇನ್ನೊಂದು ಟೈಮಲ್ಲಿ ಏನಾಗುತ್ತಂದ್ರೆ ಈ ಭೂಮಿ ಸೂರ್ಯನಿಂದ 47 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಓಕೆ, ಇದೇನು ಬಹಳ ದೂರ ಇರುತ್ತಲ್ಲ, ಇದನ್ನ ನಾವು ಉಚ್ಚ ಸ್ಥಾನ ಅಥವಾ ಅಪಿಹೀಲಿಯನ್ ಅಂತ ಕರಿತೀವಿ. ಓಕೆ, ಮತ್ತೆ ಇದೇನು ನೀಚ ಸ್ಥಾನ ಐತಲ್ಲ ಅಥವಾ ಸೂರ್ಯನಿಂದ ಅಂದ್ರೆ ಏನ್ ಕಡಿಮೆ ಇರುತ್ತಲ್ಲ, ಇದನ್ನ ನಾವು ನೀಚ ಸ್ಥಾನ ಅಥವಾ ಪೆರಿಹೀಲಿಯನ್ ಅಂತ ಕರಿತೀವಿ. ಓಕೆ, ಏನಕ್ಕೆ ಹಿಂಗಾಗುತ್ತೆ, ಸೂರ್ಯನಿಂದ ಒಂದ್ಸರ್ತಿ ಯಾಕೆ ದೂರ ಹೋಗುತ್ತೆ, ಒಂದ್ಸರ್ತಿ ಯಾಕೆ ಹತ್ರ ಬರುತ್ತೆ ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಈ ಬೇರೆ ಬೇರೆ ಗ್ರಹಗಳು ಇರ್ತಾವಲ್ಲ, ಆ ಗ್ರಹಗಳ ಒಂದು ಗುರುತ್ವಾಕರ್ಷಣೆಯಿಂದಾಗಿ ಈ ರೀತಿ ಆಗುತ್ತೆ. ಓಕೆ, ಇದನ್ನೇ ನಾವು ಉಚ್ಚ ಸ್ಥಾನ ಅಥವಾ ನೀಚ ಸ್ಥಾನ ಅಂತ ಕರಿತೀವಿ. ಇನ್ನು ಭೂಮಿ ಸೂರ್ಯನ ಸುತ್ತ ತಿರುಗುವ ಒಂದು ವೇಗ ನೋಡೋದಾದ್ರೆ ಸುಮಾರು 1 ಲಕ್ಷ ಕಿಲೋಮೀಟರ್ ಪರ್ ಗಂಟೆ. ಎಕ್ಸಾಕ್ಟ್ 1 ಲಕ್ಷ ಕಿಲೋಮೀಟರ್ ಅಂತಿಲ್ಲ, ನಾನು 1,05,000 ಏನೋ ಐತದು, ನಾನು 1 ಲಕ್ಷ ಕಿಲೋಮೀಟರ್ ಪರ್ ಗಂಟೆ ಅಂತ ಬರೆದೆ. ಓಕೆ, ಅಂದ್ರೆ ಪ್ರತಿ ಗಂಟೆಗೆ 1 ಲಕ್ಷ ಕಿಲೋಮೀಟರ್ ಹೋಗುತ್ತೆ ಅಂತ ಭೂಮಿ, ಅಷ್ಟು ಸ್ಪೀಡ್ ಆಗಿ ಸೂರ್ಯನ ಸುತ್ತ ತಿರುಗಾತೈತಿ ಅಂತ ಹೇಳಿ. ಇನ್ನು ಭೂ ಅಕ್ಷದ ಸಮಾನಾಂತರ ಅಂದ್ರೆ ಏನಂದ್ರ, ಈ ಭೂ ಅಕ್ಷ ಅಂದ್ರೆ ಯಾವ್ದಂದ್ರ ಇದೇನ್ ಭೂಮಿ ತಿರ್ಗಾಕತ್ತೈತಲ್ಲ, ಈ ಒಂದು ರೇಖೆನ ಅದು ಒಂದೇನು ಒಂದು ತಿರುಗುವಿಕೆ ಐತಲ್ಲ, ಆ ತಿರುಗುವಿಕೆ ಮಧ್ಯದಲ್ಲಿ ಈ ರೀತಿ ಒಂದು ರೇಖೆ ಕೊಡ್ತಂದ್ರೆ ಅದನ್ನ ಭೂ ಅಕ್ಷ ರೇಖೆ ಅಂತ ಕರಿತೀವಿ ನಾವು, ಅಥವಾ ಭೂ ಅಕ್ಷ ಅಂತ ಕರಿತೀವಿ. ಇದೇನಾಗುತ್ತಂದ್ರೆ ಲಂಬ ರೇಖೆಗೆ 23.5 ಡಿಗ್ರಿ ಐತಿ, ಇದು 23.5 ಡಿಗ್ರಿ ವಾಲೈತಿ ಈ ರೀತಿ, ಹೌದಾ? ಅದನ್ನ ಭೂ ಅಕ್ಷ ರೇಖೆ ಅಂತ ಕರಿತೀವಿ. ಈ ಭೂ ಅಕ್ಷ ಯಾವಾಗ್ಲೂ ನೋಡ್ರಿ ಸಮಾನಾಂತರ ಐತಿ, ಯಾವಾಗ್ಲೂ ನೋಡ್ರಿ ಸಮಾನಾಂತರ ಐತಿ ನೋಡ್ರಿ, ಎಲ್ಲ ಒಂದೇ ದಿಕ್ಕಿನಲ್ಲಿ ಇದಾವೆ. ಎಲ್ಲ ಯಾವ ದಿಕ್ಕನ್ನು ಸೂಚಿಸುತ್ತಂದ್ರೆ ಇದು ಉತ್ತರದಲ್ಲಿ ಒಂದು ನಮ್ಮಲ್ಲಿ ಧ್ರುವ ನಕ್ಷತ್ರ ಅಂತ ಹೇಳಿ, ಆ ಧ್ರುವ ನಕ್ಷತ್ರದ ದಿಕ್ಕಿನಲ್ಲಿ ಅವು ಎಲ್ಲಾ ರೇಖೆಗಳು ಈ ಪ್ರತಿ ಒಂದು ಮೂಮೆಂಟ್ ಅಲ್ಲೂ ಭೂಮಿಯ ಒಂದು ಏನ್ ಅಕ್ಷ ಇರುತ್ತಲ್ಲ, ಈ ಧ್ರುವ ನಕ್ಷತ್ರದ ಕಡೆ ನೋಡ್ತಿರುತ್ತ ಅಂತ. ಓಕೆ, ಇಲ್ಲೊಂದು ಧ್ರುವ ನಕ್ಷತ್ರ ಐತಿ, ಆ ಕಡೆನೇ ನೋಡತ್ತೇವೆ ಅಂತ ಹೇಳಲ್ಲ. ಓಕೆ, ಇದನ್ನ ಭೂ ಅಕ್ಷದ ಸಮಾನಾಂತರತೆ ಅಂತ ಕರಿತೀವಿ ನಾವು. ನೋಡ್ರಿ ಎಲ್ಲ ಸಮಾನವಾಗಿದಲ್ರು, ಸಮಾನಾಂತರವಾಗಿದಲ್ರು, ಅಥವಾ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಪ್ಯಾರಲಲ್ ಅಂತ ಕರಿತೀವಿ. ಎಲ್ಲ ಪ್ಯಾರಲಲ್ ಆಗ್ಯದ ನೋಡ್ರಿ.